ಹೊಸ ತನಿಖೆಯೋ ಈ ಪ್ರಕರಣದಲ್ಲಿ ಮರು ತನಿಖೆಯೋ ಆಗ್ಲಿ ಅವ್ರ ತಂದೆ ತಾಯಿಗೆ ಸಮಾಧಾನ ಸಿಕ್ಕತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ. ಮತ್ತೆ ಅವ್ನು ಯಾವನವನು ಹೆಡೆಮುರಿ ಕಟ್ಕೊಂಡು ತರಬೇಕು. ನಂಗೆ ಅರ್ಥವಾಗದೇ ಇರೋದು ಇದ್ರಲ್ಲಿ ಧರ್ಮಸ್ಥಳನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಆ ಕ್ಷೇತ್ರ ಏನ್ ಮಾಡಿ ಅದೇನ್ ಮಾಡಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅದ್ರಲ್ಲಿ. ಹಲೋ, ಯಾರೇ ನೀವು? ಏನ್ರಿ ಇದೆಲ್ಲ? ಭಯ್ಯ, ನೀವು ಯಾಮಾರ್ ಬಿಟ್ರಿ. ಇವಳು ಸಾಮಾನ್ಯಗೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಚರ್ಚಲ್ಲಿ ಏನೋ ಆಗತ್ತೆ ಅಂತ ಅನ್ಕೊಳ್ಳೋಣ, ಆದ್ರೆ ಆಗತ್ತೆ ಅನ್ಕೊಳ್ಳೋಣ, ವ್ಯಾಟಿಕನ್ ಅನ್ನ ಬ್ಲೇಮ್ ಮಾಡ್ತೀರಾ? ಯಾವ್ದಕ್ಕೆ ಯಾವ್ದಂತ ಮಾಡೋದು? ವ್ಯಾಟಿಕನ್ಗೆ ಅಲ್ಲಿಗೆ ಬ್ಲೇಮ್ ಮಾಡ್ಬಿಡ್ತೀರಾ, ಎಲ್ಲ ಅವ್ರದ್ದು ಶೆಟ್ಟಿ ಅಂತ ಅಂದ್ಬಿಡ್ತೀರಾ ಹಂಗಾರೆ? ಅದು ಇಲ್ಲಿ ಯಾವುದೋ ಒಂದು ಮಸೀದಿಲಿ ಏನೋ ಒಂದು ಆಗತ್ತೆ ಅನ್ಕೊಳ್ಳೋಣಪ್ಪ, ನಾಳೆ ಏನೋ ಒಂದು ಆದರೆ ನಾ ಹೇಳೋದು ಕೇಳ್ತಿದ್ರಲ್ಲ, ಅದು ಬೇರೆ ಇದು ಬೇರೆ, ಎಲ್ಲೋ ಸಪರೇಟ್, ಬರೀ ನಾಟಕ ಅಷ್ಟೇ. ಅಲ್ಲಿ ಮುಖ್ಯಸ್ಥರ ಹತ್ತಿರದಿಂದನೋ ಅಥವಾ ಆ ಮಸೀದಿ ಒಳಗಡೆ ಯಾರೋ ಕೆಲಸ ಮಾಡೋರು ಏನೋ ಒಂದು ಆಗ್ಬಿಡುತ್ತಪ್ಪ, ಅದಕ್ಕೆ ಆ ಮಸೀದಿ ಮುಖ್ಯಸ್ಥರೇ ಕಾರಣ ಅಂತನೋ, ಅಥವಾ ಬೆಂಗಳೂರಿಗೂ ಕರ್ನಾಟಕಕ್ಕಿರೋ ಮುಸ್ಲಿಂ ಸಂಘಟನೆ ಯಾವುದೊಂದು ದೊಡ್ಡ ಅತಿ ದೊಡ್ಡ ಸಂಘಟನೆ ಯಾವ್ದಿರುತ್ತೋ ಅವರೇ ಕಾರಣ ಹಂಗಂತೀರಾ? ಹೇಗೆ ಅವ್ರ ಜವಾಬ್ದಾರರಾಗ್ತಾರೆ? ರಾಜಕೀಯ ಪಕ್ಷಗಳು ಬಹಳ ಸರಿ ತಮ್ಮ ಲೀಡರ್ಗಳು ಮಾಡಿದಾಗ ಅದು ವೈಯಕ್ತಿಕವಾಗಿ ಮಾಡಿರೋದಕ್ಕೆ ಪಕ್ಷ ಜವಾಬ್ದಾರಿನಾ ಅಂತಂದಿಲ್ವಾ ನೀವು? ನಿಮಗೆ ಅರ್ಥ ಆಗ್ತಾ ಇಲ್ಲ ಹುಚ್ಚು ನನ್ನ ಮಕ್ಕಳ್ರ. ಇಲ್ಲ ಹೆಂಗಾಗತ್ತೆ ನಂಗೆ ಅರ್ಥ ಆಗ್ತಿಲ್ಲ ಈ ಕೇಸಲ್ಲಿ. ಇದು ಯಾಕೆ ಅವ್ರನ್ನೇ ಗುರಿ ಏನಕ್ಕದು? ಇದು ಪದೇ ಪದೇ ಅದೇ ರೀತಿ ನಡೆಯುತ್ತೆ ಅಂದ್ರೆ ಸಹಜವಾದ ಅನುಮಾನಗಳು ಸ್ಟಾರ್ಟ್ ಆಗತ್ತೆ, ಸಮ್ವನ್ ಇಸ್ ಟ್ರೈಂಗ್ ಟು ಡೂ ಸಮಥಿಂಗ್ ಅಂತ. ಬಟ್ ಈಗ ಅವರು ಹೇಳಿದಾರಲ್ಲ ಅದೇನು ತನಿಖೆ ಮಾಡಿಸಿ ಅಂತ ನಾನು ಹೇಳೋದು, ಯಾತಕ್ಕೆ ಸುಮ್ಮನೆ ಇರ್ತೀರಿ? ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಮಾಡಿಸ್ಬೇಕದು. ಇಟ್ಸ್ ಅ ಫಿಟ್ ಕೇಸ್ ಫಾರ್ ಎ ಫ್ರೆಶ್ ಇನ್ವೆಸ್ಟಿಗೇಷನ್. ಬಟ್ ಇಟ್ ಡಸಂಟ್ ಮೀನ್ ಇದು ಇನ್ನೊಬ್ಬರ ರಾಜಕಾರಣಿಗಳ ಮಕ್ಕಳೇ ನಾವು ಮಾಡಿದಾಗ ಸಹಜವಾಗಿ ಹೇಳಿಕೆ ಕೊಡಲ್ವಾ? ರೇ ಮಕ್ಕಳು ಮಾಡಿದಕ್ಕೆಲ್ಲ ಅಪ್ಪನ ಜವಾಬ್ದಾರಿ ಮಾಡ್ತೀರಾ ಅದಕ್ಕೆ ಅಂತ ಹೇಳಲ್ವಾ ಇವರು? ಹಾಗೆ ಯಾರು ಇದಾರೋ ಇಲ್ವೋ ಲೆಟ್ ಇಟ್ ಬಿ. ಅಂತವ್ರು ನೋಡಿದ್ರೆ ತಲೆನೂ ಬಗ್ಗಿಸ್ತೀನಿ, ಪೂಜೆನೂ ಮಾಡ್ತೀನಿ, ಕೈಯೂ ಮುಗಿತೀನಿ. ಹಾಗಂತ ಮುತ್ತೈದೆ ತರ ಮೇಕಪ್ ಹಾಕೊಂಡು ಪೋಸ್ಟ್ ಕೊಡೋರ್ಗೆಲ್ಲ ಮರ್ಯಾದೆ ಕೊಡೋದಕ್ಕೆ ನನಗೇನ್ ದರ್ದ? ಬಿಕಾಸ್ ದ ಕೇಸ್ ಹ್ಯಾಸ್ ಬಿನ್ ಪ್ರೈಮರಿಲಿ ಡಿಸೈಡೆಡ್ ಎಟ್ ಎ ಲೋಯರ್ ಕೋರ್ಟ್ ಅಲ್ಲಿ. ಆದ ಕಾರಣದಿಂದ ಆಗಿರೋದ್ರಿಂದ ದರ್ ಇಸ್ ನೋ ಪಾಯಿಂಟ್.